ಇವ್ರು ಏನಿಲ್ಲ ಸರ್, ಇವ್ರದ್ದು ಏನಿಲ್ಲ ಕೋಮು ಗಲಭೆ ಏನಿಲ್ಲ, ಒಂದು ಎರಡು ಕೋಮುಗಳ ಮಧ್ಯೆ ಜಗಳ ಹಚ್ಚಬೇಕು, ಧರ್ಮದ ಮೇಲೆ ರಾಜಕೀಯ ಮಾಡ್ಲತ್ತಾರ. ಇವ್ರು ಏನಿಲ್ಲ, ಬಿಜೆಪಿ ಏನಿಲ್ಲ ಸರ್, ಧರ್ಮದ ಬಗ್ಗೆ ರಾಜಕೀಯ ಮಾಡ್ತಾರೆ. ಬಿಜೆಪಿ ಅವರು ಕೇವಲ ಮೋದಿಗೆ ನೋಡಿ ಓಟ್ ಹಾಕಂತಾರೆ ಸರ್. ಯಾಕೆ ಮೋದಿಗೆ ನೋಡಿ ಓಟ್ ಹಾಕ್ತಾರೆ? ಯಾಕಂದ್ರೆ ಅವ್ರ ಕ್ಯಾಂಡಿಡೇಟ್ಗಳೇ ಚಲೋ ಇಲ್ಲ. ಸ್ಕ್ರಿಪ್ಟೆಡ್ ಭಾಷಣ, ಸ್ಕ್ರಿಪ್ಟೆಡ್ ಲೈವ್ ಹೇಳ್ತಾರೆ ಸರ್, ಅದು ಏನು ಸಂಬಂಧ ಇಲ್ಲ ಸರ್. ನೀವೇ ಹೇಳ್ತಾರಲ್ಲ ಸರ್, ಮೀಡಿಯಾ ಕಾನ್ಫರೆನ್ಸ್ ಎಷ್ಟು ಕಾನ್ಫರೆನ್ಸ್ ಕೊಟ್ಟರು ಸರ್? ಸರ್ ಏನೂ ತಂದಿಲ್ಲ ಸರ್, ಸರ್ ಏನೂ ತಂದಿಲ್ಲ ಅವರು ಸರ್. ಅವರು ಫಸ್ಟು ಇಲ್ಲಿ ಸಂಸದರಾಗೋಕ್ಕಿಂತ ಮುಂಚೆ ಅವ್ರು ಏನಂತ ಮಾತು ಕೊಟ್ಟಿದ್ದಾರೆ, ಇಲ್ಲಿ ಬಿ ಜೆ ಪಿದವರು ಕೇವಲ ಮೋದಿಗೆ ನೋಡಿ ಓಟ್ ಹಾಕಿ, ಮೋದಿಗೆ ನೋಡಿ ಓಟ್ ಹಾಕ್ತಾರೆ ಸರ್. ಇಲ್ಲಿ ಯಾರು ಮೋದಿಗೆ ನೋಡಿ ಓಟ್ ಹಾಕೋದಿಲ್ಲ ಸರ್. ಇಲ್ಲಿ ಮೋದಿಗೆ ನೋಡಿ ಓಟ್ ಹಾಕಿದ್ರೆ ನಮಗೇನು ಡೆವಲಪ್ಮೆಂಟ್ ಇಲ್ಲ ಸರ್. ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳು ನೋಡಿದೆ ಸರ್, ಸ್ಥಳೀಯ ಅಭ್ಯರ್ಥಿಗಳು ನೋಡಿದ್ರೆ ತಾನೇ ಅವ್ರು ಏನು ನಮ್ಮ ಡೆವಲಪ್ಮೆಂಟ್ ಅಂತ ಗೊತ್ತಾಗುತ್ತೆ. ಈಗ ಅದೇ ಹಿಂದಿನ ಸಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿದ್ದಾಗ ಎಷ್ಟು ಅಭಿವೃದ್ಧಿ ತಂದಿದ್ದಾರೆ ನೀವೇ ನೋಡಿ ಸರ್. ಇಲ್ಲಿ ಗುಲ್ಬರ್ಗದಲ್ಲಿಂತ ಕಾಣುವಂಥ ಬೃಹತ್ ದೊಡ್ಡ ದೊಡ್ಡ ಏನು ಇದು ಬಿಲ್ಡಿಂಗ್ಗಳಿದ್ದಾವೆ, ಇ ಎಸ್ ಐ ಅಲ್ಲಿ, ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಇರಲಿ, ಮತ್ತು ಇದೇ ರೀತಿ ಅನೇಕ ಸರ್, ಹೈಕೋರ್ಟ್ ಅಲ್ಲಿ ಇದೆ ಇವು, ಮತ್ತು ಪಿ ಟಿ ಸಿ ನಾಗನಹಳ್ಳಿಯಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್, ಇವೆಲ್ಲ ಇದೇ ರೀತಿ ಹಲವಾರು ತಂದಿದ್ದಾರೆ ಸರ್ ಯೋಜನೆಗಳು. ಈಗ ಇದೇ ಸಂಸದರಾದಂಥ ಯಾರು ಉಮೇಶ್ ಜಾಧವ್ ಅವರು, ಈಗೇನು ಹಾಲಿ ಸಂಸದರಿದ್ದಾರಲ್ಲ ಅವರೆಲ್ಲ ಈಗ ಏನು ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ ಸ್ವಾಮಿ, ಇಲ್ಲಿ ರೈಲ್ವೆ ಝೋನು ಏನು ಕಾಂಗ್ರೆಸ್ ಅವರು ತಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಸಂಸದರಾಗಿದ್ದಾಗ ಅವರು ಇಲ್ಲಿ ರೈಲ್ವೆ ಝೋನ್ ಅಂತ ಇದು ಡಿವಿಷನ್ ಅಂತ ಮಾಡಿದರು. ಈ ಅದೇ ಡಿವಿಷನ್ಗೆ ಬಿ ಜೆ ಪಿಯವರು ಕೇವಲ ಸಾವಿರ 2 ಬಜೆಟಲ್ಲಿ ಕಂಟಿನ್ಯೂ ಸತತವಾಗಿ 1000 ಅನುದಾನ ಕೊಟ್ಟಿದ್ದಾರೆ ಸರ್, 1000 ರೂಪಾಯಿ ಅನುದಾನ ಸರ್. ಇಲ್ಲಿ ಒಂದು ಸಂಘಟನೆ ಇದೆ, 1100 ರೂಪಾಯಿಯನ್ನು ಮನಿ ಆರ್ಡರ್ ಮಾಡಿ ಸೆಂಟ್ರಲ್ಗೆ ಕಳಿಸಿದ್ರೆ ಅದನ್ನು ತೊಗೊಂಡು ವಾಪಸ್ ತೊಗೊಂಡಿಲ್ಲ ಸರ್. ಸೊ ಅಂಥ ಪರಿಸ್ಥಿತಿ ಏರಿದೆ ಸರ್ ಇಲ್ಲಿ. ಅವರು ಈಗ ಅದೇ ರೀತಿ ನೋಡಿ 4 ವರ್ಷ ಸರ್, ಹಿಂದಿನ 4 ವರ್ಷಗಳಲ್ಲಿ ಅವರು ಎಂ ಪಿ ಅನುದಾನದಲ್ಲಿ 4 ವರ್ಷ ಅವರು 90% ಖರ್ಚು ಮಾಡಿಲ್ಲ ಸರ್. ಈಗ ಎಲೆಕ್ಷನ್ ಹತ್ತಿರ ಬಂದಿದೆ ಅಂತ ಮಾತ್ರಕ್ಕೆ 5ನೇ ವರ್ಷಕ್ಕೆ ಖರ್ಚು ಮಾಡಿದ್ದಾರೆ ಸರ್. ಈಗ ನಮ್ಗೆ ಮೊನ್ನೆ ಹೊಸದಾಗಿ ವಂದೇ ಭಾರತ್ ಟ್ರೈನ್ ಅಂತ ಮಾಡಿದ್ರು. ವಂದೇ ಭಾರತ್ ಟ್ರೈನ್ ಮಾಡೋದಕ್ಕಿಂತ ಫಾಸ್ಟ್ ಪ್ಯಾಸೆಂಜರ್ ಮಾಡಬೇಕಿತ್ತು. ಒಂದು ಫಾಸ್ಟ್ ಪ್ಯಾಸೆಂಜರ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಒಂದು ಫಾಸ್ಟ್ ಪ್ಯಾಸೆಂಜರ್ ಮಾಡೋದ್ರಿಂದ ಇಲ್ಲಿ ನಮ್ಮ ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗೋರು ನಾವು ಇಲ್ಲಿ ಯಾರೂ ಶ್ರೀಮಂತರಿಲ್ಲ ಸ್ವಾಮಿ. 1800 2000 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿ ನಾವು ಯಾರೂ ಇಲ್ಲಿ ಬೆಂಗಳೂರಿಗೆ ಹೋಗೋಂಥವ್ರಲ್ಲ. ಎಲ್ಲರೂ ಇದ್ದರು ಬಡವರು, ಕಾರ್ಮಿಕರು, ಶ್ರಮಿಕರು ಇಲ್ಲಿ ಕೇವಲ ದಿನಗೂಲಿ ಸಲುವಾಗಿ ಬೆಂಗಳೂರಿಗೆ ಹೋಗ್ತಾರೆ ಸರ್. ಇವತ್ತು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಸಿಮೆಂಟ್ ಇಂಡಸ್ಟ್ರೀಸ್ ಇದ್ದಿದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ. ಇವರು ಯಾಕೆ ಸೆಂಟ್ರಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇವರು ಎಂ ಪಿ ಇದ್ರಲ್ಲ, ಸೆಂಟ್ರಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ಇಂಡಸ್ಟ್ರಿಯಲ್ ಝೋನ್ ಅಂತ ಮಾಡಿ ಸ್ಪೆಷಲ್ ಅಂತ ಮಾಡಬೇಕಿತ್ತು. ಯಾಕೆ ಮಾಡಿಲ್ಲ? ಮಾಡಬೇಕಿತ್ತಲ್ಲ. ಸೊ ಸ್ಪೆಷಲ್ ಇಂಡಸ್ಟ್ರಿಯಲ್ ಝೋನ್ ಪ್ರಕಾರ ಏನರ ಆ್ಯಕ್ಟ್ ಅಂತ ಮಾಡಿದ್ರೆ ಇಲ್ಲಿನ ಏನು ಲೇಬರ್ಗಳಿದ್ದಾರೆ ನಾವು ಬೆಂಗಳೂರಿಗೆ ಯಾಕೆ ದುಡ್ಯಾಕೆ ಹೋಗ್ಬೇಕು ಸರ್? ಬೆಂಗಳೂರು, ಬಾಂಬೆ ಸರ್, ಇಲ್ಲಿ ಅವ್ರ ಸಮುದಾಯದ ಹೆಚ್ಚಿನ ಜನ ಇಲ್ಲಿ ಹಿಂದಿನ ದಿವಸ ಬಾಂಬೆ ಮತ್ತು ಪುನಾ, ಗುಜರಾತ್ ಅಲ್ಲೆಲ್ಲ ದುಡ್ಯಾಕೆ ಹೋಗ್ತಾರಲ್ಲ ಸರ್. ಯಾಕೆ ಹೋಗ್ತಾರೆ ಸರ್ ಅವರು? ಇಲ್ಲಿ ನೀವು ಇಲ್ಲಿ ಸ್ಪೆಷಲ್ ಇಂಡಸ್ಟ್ರಿಯಲ್ ಝೋನ್ ಮಾಡಿ ಸರ್. ಇಲ್ಲಿ ಲಾಸ್ಟ್ ಬಂದಾಗ ಇಲ್ಲಿ ಕೇವಲ ಅವ್ರಿಗೆ ಏನಿದೆ, ಇಲ್ಲಿ ಇವರು ಮೋದಿಗೆ ನೋಡಿ ಓಟ್ ಹಾಕಂತಾರೆ ಸರ್. ಇಲ್ಲಿ ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಸಮಾವೇಶ ಮಾಡಿ ಮೋದಿ ಕರೆಸಿದ್ರು ಕೇವಲ ಒಂದು ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣೆಗೆ ಸರ್. ಲಾಸ್ಟ್ ಟೈಮ್ ಬಂದಿದ್ರು ಮೋದಿಯವರು. ಇಲ್ಲಿ ಕಂದಾಯ ಗ್ರಾಮ ಹಕ್ಕುಪತ್ರ ವಿತರಣೆ ಸಲಕ್ಕೆ ಕರೆಸ್ತಾರೆ ಸರ್. ಇಲ್ಲಿ ಸ್ಪೆಷಲ್ ಏನೋ ಒಂದು ಸ್ಕೀಮ್ ಹಾಕ್ಸೋದಿಲ್ಲ, ಏನಿಲ್ಲ. ಜವಳಿ ಪಾರ್ಕ್ ಅಂತ ಅನೌನ್ಸ್ ಮಾಡಿದ್ರು ಸರ್ ಲಾಸ್ಟ್ ಟೈಮ್. ಜವಳಿ ಪಾರ್ಕ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿ ಬಂದು ಈಗ ಅದೇ ಜವಳಿ ಪಾರ್ಕ್ ಇನ್ನಾದರೂ ಶಂಕುಸ್ಥಾಪನೆ ಇಲ್ಲ ಸರ್, ಖಾಲಿ ಏನಿಲ್ಲ ಸರ್. ಇವ್ರದ್ದು ಏನಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಆಗ್ತವೆ ಸರ್. ಅಲ್ಲಿ ಬಂದು ನೈಜವಾಗಿ ಸ್ಥಳೀಯವಾಗಿ ಅಲ್ಲಿ ಬಂದಾಗ ಅವು ಅಲ್ಲಿ ಇರೋದಿಲ್ಲ ಸರ್, ಖಾಲಿ ವಿಡಿಯೋ ಕಾನ್ಫರೆನ್ಸ್. ಸೊ ಹೀಗಾಗಿ ನಮಗೇನ ಸರ್, ಇವ್ರದ್ದು ಒಂದೇ ಒಂದು ಸಾಧನೆ, ಇವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋಲಿಸಿದ್ದು ನಮ್ಮದು ಅದು ಒಂದು ಅಹಂ ಅಂತೂ, ಮತ್ತು ಅದು ಒಂದೇನು ಸರ್, ಅದು ಒಂದರಿಂದ ಇವರು ಏನಾದರೂ ಇದು ಮಾಡ್ತಾಯಿದ್ದಾರೆ ಸರ್. ಬಟ್ ಈ ಸಲ ಅಂತಾರೆ ಎಲ್ಲ ಜನ ಚೇಂಜ್ ಆಗಿದೆ. ನಾವು ಕಾಂಗ್ರೆಸ್ ಮತ್ತೊಮ್ಮೆ ಬರೋಕ್ಕೆ ನೋಡ್ತೀವಿ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರು ಬರ್ತಾರೆ. ಯಾಕಂದರೆ ಈಗ ಅವ್ರು ಬಂದರೆ ಒಂದು ಕಳೆ ಬೇರೆ ಇದೆ ಸರ್. ಅವರು ಒಂದು ವರ್ಕರ್ ಸರ್, ವರ್ಕರಿಗೆ ಓಟ್ ಹಾಕ್ತೀವಿ ಸರ್ ನಾವು. ಯಾರೂ ಅಲ್ಲಿ ಇವ್ರು ಏನೂ ಮಾಡಿಲ್ಲ ಸರ್. ನಮ್ಮ ಪ್ರಕಾರ ಇವ್ರು ಏನೂ ಇಲ್ಲ ಸರ್. ಇವರು ಪ್ರಗತಿ 0 ಸರ್. ಇವ್ರು ಏನಿಲ್ಲ. ಈಗ ಅವ್ರು ಹೇಳ್ತಾರೆ ಇಲ್ಲಿ ಈಗ ಅದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಸಿವು, ಅದು ಓಪನ್ ಮಾಡಿಸಿವು ಅಂತ ಹೇಳ್ತಾರೆ ಸರ್. ಅವೆಲ್ಲ ಏನೂ ಇಲ್ಲ ಸರ್. ನಿಲ್ಲು ಏನೂ ಇಲ್ಲ. ಅವ್ರದ್ದು ವರ್ಕ್ ಮಾತ್ರ ಏನೂ ಇಲ್ಲ ಸರ್. ಏನೂ ಇಲ್ಲ ಸರ್. ಕೇಂದ್ರ ಸರ್ಕಾರ ಇದೆ ಸರ್. ನಮ್ಮ ತೆರಿಗೆ ನಮ್ಮ ಹಕ್ಕು. ನಮ್ಮ ಸ್ಟೇಟ್ ತೆರಿಗೆ ಎಲ್ಲೋಯ್ತು ಸರ್? ಹಾಗಾದ್ರೆ ತೆರಿಗೆ ಕೇಳೋದು ತಪ್ಪ ಸರ್? ಈಗ ಲಾಸ್ಟ್ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಸರ್, ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತಂದರು. ಇಲ್ಲಿ ಲೋಕಲಾಗಿ ಕರ್ನಾಟಕ ಸರ್ಕಾರದಲ್ಲಿ ಬಿ ಜೆ ಪಿಯವರು ಇದ್ದರು. ಈಗ ಅವರು ಮತ್ತು ತೆರಿಗೆ ಯಾಕೆ ತಂದಿಲ್ಲ ಸರ್? ಅಪೋಸಿಷನ್ ಕಾಂಗ್ರೆಸ್ ಅವ್ರು ಅವರು ಇದ್ದಾಗ ಕೇಳಿದಾಗ ಇವ್ರಂತಾರೆ ಇಲ್ಲ, ನಾವು ತೆರಿಗೆ 100% ಕೊಟ್ಟಿದ್ರೆ 100% ಇದ್ದು ದಾಖಲೆಗಳ ಪ್ರಕಾರ ಕೊಡ್ರಲ್ಲ ಸರ್ ತೆರಿಗೆ.
ನೀವು ತೆರಿಗೆನೇ ಕೊಡಲಿಲ್ಲ ಅಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಹೇಳ್ರಿ ಸರ್. ಈಗ ಅದೇ ಈಗ ಕಾಂಗ್ರೆಸ್ ಬಂದಿದೆ, ನಾವು ಕಾಂಗ್ರೆಸ್ ಬಂದ ನಂತರ ಈಗ ತೆರಿಗೆ ಕೇಳ್ತಾದ್ರೆ ಅವ್ರಿಗೆ ಇಷ್ಟು ಇದು ಆಗ್ತಾ ಇದೆ ಹೇಳಿ ಸರ್. ಹಾಂ, ಅವಾಗೆಲ್ಲ ಎದ್ದು ಕುಂದಿರ್ತಾರೆ ಸರ್. ಮತ್ತು ಸೊ ಹೊಸ ಹೊಸ ಸ್ಕೀಮ್ ಸರ್. ಅದು ಇಲ್ಲಿ ಕರ್ನಾಟಕ ಬರಬೇಕಿಂತ ಮಹದಾಯಿ ಎಲ್ಲಿ ಸರ್? ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಅವೆಲ್ಲ ಸರಿ ಏನು ಸರ್ ಇನ್ನೂ ಏನಿಲ್ಲ, ಅನ್ಕಂಪ್ಲೀಟೆಡ್ ಸರ್. ಅವೆಲ್ಲ ಕಂಪ್ಲೀಟೇ ಆಗಿಲ್ಲ ಪ್ರಾಜೆಕ್ಟ್ಗಳು. ಕಳೆದ ಬಾರಿ 2019ರಲ್ಲಿ 25 ಸಂಸದರು ಬಿಜೆಪಿಯಿಂದ ಆರಿಸೋದಲ್ಲ ಸರ್. ಅಂದರೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಈ ರೀತಿ ಸರ್ 25 ಸಂಸದರು ಯಾತಕ್ಕಿತ್ತು ಸರ್? ಅಲ್ಲಿ ಏನು ಕೆಲಸನೇ ಮಾಡಿಲ್ಲ ಅಂದ್ರೆ ಏನು ಸರ್? ಅವರು 25 ಸಂಸದರು ಇದ್ದೂ ಇರಲಾರ್ದಂಗೆ ಸರ್. ಏನು ಪ್ರಾಫಿಟ್ ಸರ್ ಅವ್ರದ್ದು? ಟೋಟಲ್ ನಮ್ದು ಈ ಕಡೆ ಇಲ್ಲಿಗೆ 25 ಸಂಸದರು ಕರ್ನಾಟಕದಂದ್ರೆ 90% ಬಿ ಜೆ ಪಿದವ್ರು ಇದ್ದರು. ಮತ್ತು ಸರ್ ಬಿ ಜೆ ಪಿದವ್ರು ಇದ್ದಾಗ ಕರ್ನಾಟಕ ಬರ್ಬೇಕಂತ ಹೊಸ ಹೊಸ ಸ್ಕೀಮ್ಗಳು ಏನಿದ್ದು ಸರ್? ಏನೂ ಇಲ್ಲ. ಕರ್ನಾಟಕಕ್ಕೆ ಒಂದು ಶೂನ್ಯ ಫಲಿತಾಂಶ ಸರ್. ಇವ್ರದ್ದು ಏನೂ ಇಲ್ಲ ಸರ್. ಇವರು ಮೋದಿಯವರು ಹೇಳ್ತಾರೆ ಸರ್, ಪ್ರಧಾನಮಂತ್ರಿ ಅವರು ಸರ್. ಇದಕ್ಕಿಂತ ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಸರ್. ಎಲ್ಲೂ ಆಯಿತು ಸರ್? ನಾನು ಸರ್ ಒಬ್ಬ MSc ಗ್ರ್ಯಾಜುಯೇಟು, MSc ಪೋಸ್ಟ್ ಗ್ರ್ಯಾಜುಯೇಟು ಪ್ಲಸ್ B.Ed. ನಾವು ಉದ್ಯೋಗ ಕೊಡು ಅಂತ ಕೇಳ್ತಾ ಇದ್ದೀನಿ ಸರ್ ನಾವು. ಒಂದೇ ಮಾತು. ಈಗ ಇವ್ರು ಬಂದಾಗ ಏನಂದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಮತ್ತು ಬಡವರಿಗೆ 15 ಲಕ್ಷ ಹಾಕ್ತೀವಿ. ಮತ್ತು ಇವ್ರು ಏನಿಲ್ಲ ಸರ್, ಇವ್ರದ್ದು ಏನಿಲ್ಲ. ಕೋಮು ಗಲಭೆ ಏನಿಲ್ಲ. 1-2 ಕೋಮುಗಳ ಮಧ್ಯೆ ಜಗಳ ಹಚ್ಚಬೇಕು, ಧರ್ಮದ ಮೇಲೆ ರಾಜಕೀಯ ಮಾಡ್ಲತ್ತಾರೆ. ಇವ್ರು ಏನಿಲ್ಲ, BJP ಏನಿಲ್ಲ ಸರ್, ಧರ್ಮದ ಬಗ್ಗೆ ರಾಜಕೀಯ ಮಾಡ್ತಾರೆ. ನಾವು ಏನು ಅನ್ನೋದು ಸರ್, ನಮಗೆ ಉದ್ಯೋಗ ಕೊಡಿ, ನಮಗೇನಿಲ್ಲ. ಉದ್ಯೋಗ ಕೊಡಿ, ಇಲ್ಲಾಂದ್ರೆ ಉದ್ಯೋಗ ಸೃಷ್ಟಿ ಮಾಡಿ. ಇವೆರಡೇ ಸರ್. ನಾವು ಕರ್ನಾಟಕದ ಜನತೆ ನಾವು ಯುವಕರಾಗಿ ಒಂದೇ ಕೇಳ್ತೀವಿ, ಉದ್ಯೋಗ ಕೊಡಿ, ಇಲ್ಲಾಂದ್ರೆ ಉದ್ಯೋಗ ಸೃಷ್ಟಿ ಮಾಡಿ. ಉದ್ಯೋಗನೇ ಇಲ್ಲಾಂದ್ರೆ ಸರ್, ಇವತ್ತಿನ ಹುಡುಗ ನಾವು MSc ಗ್ರ್ಯಾಜುಯೇಟ್ ಆಗಿ ಬಿಸ್ನೆಸ್ ಮಾಡೋದು. ಇವ್ರು ಏನಂತ ಬರೀ ಮೋದಿಯವರು ಪಕೋಡ ಹಾಕಂತ ಹೇಳ್ತಾರೆ ಸರ್. ಪಕೋಡ ಹಾಕಂತ ಉದ್ಯೋಗ ಸೃಷ್ಟಿ ಆಗಲ್ಲ ಸರ್. ನಾನಿಲ್ಲಿ MSc ಗ್ರ್ಯಾಜುಯೇಟ್ ಆಗಿದ್ದಂತ ನಂದು ಓದಿಗೆ ತಕ್ಕಂತೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಸರ್. ಗುಲ್ಬರ್ಗದಲ್ಲಿ ಅತಿ ಇಂಡಸ್ಟ್ರಿಗಳು ಅವು ಸರ್. ಇವತ್ತು ನಾವು ಏನಿಲ್ಲ ಸರ್, ಸ್ಥಳೀಯ ಅಭ್ಯರ್ಥಿಗಳು ಏನು ಸ್ಥಳೀಯ ಸಮಸ್ಯೆಗಳು ನೋಡ್ತೀವಿ ಸರ್ ನಾವೆಲ್ಲ. ಇವ್ರು ಏನಿಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ರಾಮ ಮಂದಿರ ಕಟ್ಟಿದ್ರು ಸರ್. ನಾವು ರಾಮ ಮಂದಿರ ಕಟ್ಟಿಸೋಕೆ ಏನು ಅಭ್ಯಂತರ ಇಲ್ಲ ಸರ್ ನಮಗೆ. ರಾಮ ಮಂದಿರ ಅಂತ ಆರ್ಡರ್ ಮಾಡಿದ್ದು ಸುಪ್ರೀಂ ಕೋರ್ಟು. ಇವ್ರ ಮನೆ ನಿಂತ ಕಟ್ಟಿಲ್ಲ, ಏನೂ ಇಲ್ಲ. ನಮಗೂ ಹೆಮ್ಮೆ ಇದೆ, ರಾಮ ಮಂದಿರ ಕಟ್ಟೋದಕ್ಕೆ ಒಂದು ಇದು ಮಾಡೋದಕ್ಕೆ ಹೆಮ್ಮೆ ಇದ್ದೀವಿ. ಇದು ಒಂದು ಕ್ರೆಡಿಟ್ ತೊಗೊಂಡು ರಾಜಕೀಯ ಮಾಡ್ತಾರಲ್ಲ ಸರ್ ಇವರು. ಧರ್ಮದ ರಾಜಕೀಯ ಅದು ಬೇಡ ಸರ್. ಧರ್ಮದ ರಾಜಕೀಯ ಬೇಡ ಸರ್. ನಮಗೇನಿಲ್ಲ ಸರ್, ನಮಗೆ ಉದ್ಯೋಗ ಬೇಕು ಸರ್. ನೀವು ಉದ್ಯೋಗ ಬಗ್ಗೆ ರಾಜಕೀಯ ಚರ್ಚೆ ಮಾಡಿ ಸರ್. ಉದ್ಯೋಗದ ಬಗ್ಗೆ ಹಲವಾರು ಬಾರಿ ರಾಜಕೀಯ ಚರ್ಚೆ ಮಾಡಿರಿ ಸರ್. ಯಾರೂ ಮಾಡಲ್ಲ ಸರ್. ಉದ್ಯೋಗದ ಬಗ್ಗೆ ಹಲವಾರು ಬಗ್ಗೆ ಚರ್ಚೆ ಮಾಡ್ತಾರೆ ಸರ್. ಬಡತನ ಸರ್, ಇನ್ನೂ ಬಡತನ ನಿರ್ಮೂಲನೆ ಆಗಿಲ್ಲ. ಬಡತನ ಎಷ್ಟಾದ್ರು ಗೊತ್ತದ ಸರ್ ಇಲ್ಲಿ? ಬಡತನ ಇಲ್ಲ. ಹಂಗೆ ಬಡತನ ನಿರ್ಮೂಲನೆ ಆಗಿತ್ತಂದ್ರೆ ಸರ್, ಈಗ ಯಾಕೆ ಇದೇ ಸೆಂಟ್ರಲ್ ಗೌರ್ಮೆಂಟ್ 5 ಕಿಲೋ ಅಕ್ಕಿ ಫ್ರೀ ಕೊಡ್ತೀನಂತ ಇದು ಮಾತಾಡ್ಲತ್ತಾರೆ ಸರ್. ಮತ್ತು ಸರ್ ನೀವು ಎಲ್ಲಿವರೆಗೂ ನೀವು ಉಚಿತವಾಗಿ ಕೊಡ್ಲತ್ತೀರ ಅಂದ್ರೆ ಬಡತನ ಹೋಗೇ ಇಲ್ಲ ಸರ್. ಮತ್ತು ಹಂಗಿತ್ತಂದ್ರೆ ನೀವು ಉಚಿತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಉಚಿತವಾಗಿ ಕೊಡ್ಲತ್ತಾರೆ ಸರ್ ಬಡವರಿಗೆ ಸರ್. ಅಂದ್ರೆ ಬಡತನ ಇನ್ನೂ ಆದ ಸರ್ ನಮ್ಮದಲ್ಲಿ. ನೀವು ಉಚಿತವಾಗಿ ಕೊಡ್ಲತ್ತೀರ ಅಂದ್ಮೇಲೆ ಇಲ್ಲಿ ಬಡತನ ಆದ ಸರ್. ಅದ್ರ ಸಲುವಾಗಿ ಹೇಳ್ತೀವಿ ಸರ್, ಮೋದಿ ಗೌರ್ಮೆಂಟು ಏನೂ ಇಲ್ಲ ಸರ್. ಇವರು BJP ಅವರು ಕೇವಲ ಮೋದಿಗೆ ನೋಡಿ ಓಟ್ ಹಾಕಂತಾರೆ ಸರ್. ಯಾಕೆ ಮೋದಿಗೆ ನೋಡಿ ಓಟ್ ಹಾಕ್ತಾರೆ? ಯಾಕಂದ್ರೆ ಅವ್ರ ಕ್ಯಾಂಡಿಡೇಟ್ಗಳೇ ಚಲೋ ಇಲ್ಲರು. ಎಲ್ಲಿ ನೋಡಿ ಸರ್, ಇಡೀ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಅವ್ರ ಕ್ಯಾಂಡಿಡೇಟ್ಗಳು ಇಲ್ಲ. BJP ಒಂದು ವಾಷಿಂಗ್ ಮಷಿನ್ ಇದ್ದಂಗೆ ಸರ್. ಅವ್ರ ಬಳಿ ಯಾರೇ ಹೋಗಲಿ, ಇಲ್ಲಿ ಕಾಂಗ್ರೆಸ್ದಾಗ ಏನೇ ಆಗಲಿ, ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷದಲ್ಲಿ ಅವ್ರು ಏನೇ ದೋಂಬಿ ಅದು ಏನಾರ ಮಾಡಿ ಹಲವಾರು ಕೇಸ್ ಇರಲಿ, ಇಡಿ ಎಲ್ಲ ಏನೇ ಇರಲಿ ಸರ್, CBI ಇಡಿ ಇವನು 3 ಅಸ್ತ್ರ ಇಟ್ಕೊಂಡು ಸರ್. ED IT ಇವೇನು 3 ಅಸ್ತ್ರ ಇಟ್ಕೊಂಡು ಅವರು BJPದವ್ರು ರಾಜಕೀಯ ಮಾಡ್ಲತ್ತಾರೆ ಇವತ್ತಿನ ದಿನದಲ್ಲಿ ಸರ್. ಅದೇ ಒಂದು ಯಾವುದೇ ಒಂದು ಬೇರೆ ಪಕ್ಷದ ಒಂದು ಅಭ್ಯರ್ಥಿ ಅವನ ಮೇಲೆ ED ಕೇಸ್ ಇರ್ಬೋದು, ರೇಪ್ ಕೇಸ್ ಇರ್ಬೋದು, ಏನೇ ಕೇಸ್ ಇರ್ಬೋದು, ಅಲ್ಲಿದ್ದಾಗ ಅವನಿಗೆ ಅಪೋಸ್ ಮಾಡ್ತಾರೆ ಸರ್ ಇವರು. ಅದೇ ವ್ಯಕ್ತಿ BJPಗೆ ಬಂದರೆ ವಾಷಿಂಗ್ ಮಷೀನಾಗಿ ಅವ್ನು ಇದ್ದಂಥ ಎಲ್ಲ ಕೇಸ್ಗಳು ನಿರ್ಮೂಲನೆ ಆಗ್ತಾವೆ ಸರ್. ಯಾಕೆ ಆಗ್ತಾವೆ ಸರ್? ಸೊ ಇಲ್ಲಿ ಏನು ಮೇನ್ ಪ್ರಾಬ್ಲಮ್ ಸರ್, BJP ಒಂದು ಧರ್ಮದ ರಾಜಕೀಯ ಮಾಡ್ತಾರೆ ಸರ್, ಅಷ್ಟೇ ಮತ್ತೇನಿಲ್ಲ. ಸೊ ಮೋದಿಗೆ ನೋಡಿ ಓಟ್ ಹಾಕಂತಂದ್ರೆ ಇವರು ಲೋಕಲ್ ಕ್ಯಾಂಡಿಡೇಟ್ಗಳು ಇವರು ವೇಸ್ಟ್ ಅದಾರೆ ಸರ್. ಎಲ್ಲರೂ ವೇಸ್ಟ್ ಅದಾರೆ ಸರ್. ಇಡೀ ಭಾರತದಲ್ಲಿ ಏನೋ ಲೋಕಲ್ ಕ್ಯಾಂಡಿಡೇಟ್ಗಳು ವರ್ಕೇ ಮಾಡ್ತಾಯಿಲ್ಲ ಅಂದ್ಮೇಲೆ ಯಾಕೆ ಸರ್? ಮತ್ತು ಸರ್ ಒಂದೇ ಮಾತು ಕೇಳ್ತೀನಿ ಸರ್, ನೀವು ಮೀಡಿಯಾದವ್ರು ಇದ್ದಾರೆ ಸರ್. ಅವರು 10 ವರ್ಷದ ರಾಜಕೀಯದಲ್ಲಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟರೆ ಸರ್ ಹೇಳಿ? ಇಲ್ಲ, ನಾನು ಒಂದೇ ಮಾತು ಕಾಮನ್ ಕೇಳ್ತೀನಿ, ಎಷ್ಟು ಕಾನ್ಫರೆನ್ಸ್ ಕೊಟ್ಟರು? ಅವರೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಮಾಡ್ತಾರೆ ಸರ್. ಸ್ಕ್ರಿಪ್ಟೆಡ್ ಲೈವ್ ಹೇಳ್ತಾರೆ ಸರ್. ಅದು ಏನು ಸಂಬಂಧ ಇಲ್ಲ ಸರ್. ನೀವೇ ಹೇಳಿದ್ರಲ್ಲ ಸರ್, ಮೀಡಿಯಾ ಕಾನ್ಫರೆನ್ಸ್ ಎಷ್ಟು ಕಾನ್ಫರೆನ್ಸ್ ಕೊಟ್ಟರು ಸರ್? ಅದೇ ಮನಮೋಹನ್ ಸಿಂಗ್ ಇದ್ದಾಗ ಸರ್, ಏನು ಅವ್ರದ್ದು ರಾಜಕೀಯ ಜೀವನದಲ್ಲಿ ಏನೂ ಇಲ್ಲಾಂದ್ರೂ ಒಂದು 100-200 ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿರ್ಬೋದು ಅಂದಾಜು, ನಮ್ಗೆ ಗೊತ್ತಿಲ್ಲ. ಬಟ್ ಇವ್ರು ಬಂದಾಗ ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿಲ್ಲಲ್ಲ? ಯಾಕೆ ಸರ್? ಕೊಡ್ಬೇಕಿತ್ತಲ್ಲ. ಮತ್ತು ಈಗಲೂ ಕೊಡೋಕ್ಕೆ ಹೇಳಿ ಸರ್. ಅವ್ರು
ಬೈಬೇತಾರ ಹತ್ರ ಇವೆಲ್ಲ ಟೆಲಿಪ್ರಾಂಪರ್ ಇಟ್ಟು ಭಾಷಣ ಮಾಡೋದು ಎಲ್ಲರಿಗೂ ಬರುತ್ತೆ ಸರ್. ಯಾರದು ಸರ್ ಈಗ LKG UKG ಮಕ್ಕಳು ಸದ ಬೋರ್ಡ್ ಮೇಲೆ ಬರ್ಸಿದ್ದು ಸೀದಾ ಓದಂದ್ರೆ ಓದ್ತಾರೆ ಸರ್. ಇವೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಸರ್, ಇವರೆಲ್ಲ ಸ್ಕ್ರಿಪ್ಟೆಡ್ ಭಾಷಣ. ಮತ್ತೇನೂ ಇಲ್ಲ ಸರ್, ಮೋದಿದು ಏನೂ ಇಲ್ಲ ಸರ್. ಹಿಂದೆ ಏನೇ ಸ್ಕ್ರಿಪ್ಟೆಡ್ ಭಾಷಣ ಟೆಲಿಪ್ರಾಂಪರ್ ಇಟ್ಟು ಸರ್ ಯಾರು ಬೇಕಾದರೂ ಓದ್ಬೋದು ಭಾಷಣ. ಸೊ ಮೀಡಿಯಾ ಕಾನ್ಫರೆನ್ಸ್ ಕೊಡಿ. ಒಬ್ಬ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ವಿದೇಶಕ್ಕೆ ಹೋಗಿ ಬಂದ ನಂತರ ಪ್ರೆಸ್ ಕಾನ್ಫರೆನ್ಸ್ ಇಡ್ತಿದ್ರು ಸರ್. ವಿದೇಶಕ್ಕೆ ಹೋಗಿ ಬಂದ ನಂತರ ಪ್ರೆಸ್ ಕಾನ್ಫರೆನ್ಸು. ಈಗ ಇದೇ ಪ್ರಧಾನಮಂತ್ರಿ ಮೋದಿಜಿಯವರು ವಿದೇಶಕ್ಕೆ ಹೋಗ್ತಾರೆ ಸರ್, ಎಷ್ಟೋ ಸಲ ವಿದೇಶಕ್ಕೆ ಹೋಗ್ತಾರೆ. ಮತ್ತು ವಿದೇಶಕ್ಕೆ ಹೋಗಿ ಬಂದ ನಂತರ ಅದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಅದು ಹೋಗಿದ್ರ ಬಗ್ಗೆ ಚರ್ಚೆನೂ ಇಲ್ಲ ಸರ್. ಸೊ ಏನೂ ಇಲ್ಲ ಸರ್. ಇವರೆಲ್ಲ ಮೀಡಿಯಾ ಯಾವತ್ತಾದರೂ ಒಂದು ಈಗ 4ನೇ ಸ್ತಂಭ ಮೀಡಿಯಾಗೆ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟರೆ ಸರ್ ಜನಕ್ಕೆ ಇದು ಗೊತ್ತಾಗುತ್ತೆ. ಸೊ ಈಗ ರೀಸೆಂಟ್ ನೋಡಿರ್ಬೋದು ನೀವು, ಸುಪ್ರೀಂ ಕೋರ್ಟಲ್ಲಿ ಇದು ಆಯಿತು, ಆರ್ಡರ್ ಆಯಿತು ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ. ಎಲೆಕ್ಟ್ರೋಲ್ ಬಾಂಡ್ ಏನದೆ ಓಪನ್ ಮಾಡಬೇಕು, ಅದು ಅಸಿಂಧು ಅಂತ ಕೇಳಿ ಆರ್ಡರ್ ಮಾಡಿದ್ರು ಸರ್. ಈಗ ಓಪನ್ ಆಗಿ ಎಲ್ಲ ಇದು ಕೊಡ್ಬೇಕಂತ 15 ತಾರೀಕು ಎಲೆಕ್ಷನ್ ಕಮಿಟಿ ಅಂತ. ಸೊ ಅದು ಕೊಟ್ಟ ನಂತರ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಹೈಯೆಸ್ಟ್ ಇದು ಸರ್. 2000 ಇದು ಬಿಫೋರ್ ಏನು ಇಂಡಿಯಾ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ಅದು BJP ಒಂದು ಬಡತನದ ಪಕ್ಷವಾಗಿತ್ತು. ಸೊ NDA ಪಕ್ಷ ಯಾವಾಗ ಬಂದ ನಂತರ ಅಧಿಕಾರಕ್ಕೆ ಬಂದ ನಂತರ ಹೈಯೆಸ್ಟ್ ಏನು ಇವತ್ತು ಅತಿ ಶ್ರೀಮಂತವಾದ ಪಕ್ಷ ಬೆಳೀತು ಸರ್. ಇವೆಲ್ಲ ಕಾರಣ ಏನು ಸರ್? ಎಲ್ಲ ಎಲೆಕ್ಟ್ರೋಲ್ ಬಾಂಡ್ಸು ಎಲ್ಲ ಏನೇನೋ ದೊಡ್ಡ ಹಗರಣ ಆಗಿರ್ತವೆ, ಅವೆಲ್ಲ ಓಪನ್ ಆಗಬೇಕು. ಸೊ ಇದಕ್ಕೆಲ್ಲ ಏನಿಲ್ಲ ಸರ್, ನಮ್ಮದೇನು ಒಂದು ಅಭಿವೃದ್ಧಿ, ನಮ್ಮದು ಲೋಕಲ್ ಕ್ಯಾಂಡಿಡೇಟ್ ಸರ್. ಲೋಕಲ್ ಕ್ಯಾಂಡಿಡೇಟ್ ಮೇಲೆ ನಾವು ಓಟ್ ಹಾಕ್ತೀವಿ ಸರ್. ನಾವು ಮೋದಿ ಮೇಲೆ ಓಟ್ ಹಾಕೋರಲ್ಲ ಸರ್. ಹಾಗಾದರೆ ಬದಲಾವಣೆಯನ್ನು ಮಾಡ್ತೀರಾ? ಬದಲಾವಣೆ ಸರ್, 100% ಬದಲಾವಣೆ ಮಾಡ್ತೀವಿ ಸರ್. ಇಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ನಮ್ಮದು ಒಂದು ಮತವನ್ನು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಲ್ಲಿಲ್ಲ ಅಂದರೆ ನಾವು ಈಗ ಆ ಪಕ್ಷ ಯಾರನ್ನ ನಿಲ್ಲಿಸ್ತಾರೋ ಅದು ಅವ್ರದ್ದು ಒಂದು ಇದು ತೂಕ ಮತ್ತು ಅವರು ಅಳತೆ ಏನಿರುತ್ತೆ, ಅವ್ರದ್ದು ಒಂದು ಕಾರ್ಯವೈಖರಿ ಎಲ್ಲ ನೋಡಿಕೆ ಇದು ಮಾಡ್ತೀವಿ ಸರ್. ಕೇಂದ್ರದಲ್ಲಿ ಮೋದಿ ಬರಬಾರ್ದು ಸರ್. ನನ್ನ ಪ್ರಕಾರ ನಮ್ಮದು ಒಂದು ವೈಯಕ್ತಿಕ ಒಂದು ಇದು ಸರ್. ನನಗೆ ಉದ್ಯೋಗ ಇಲ್ಲ, ಬಡತನ ನಿರ್ಮೂಲನೆ ಇಲ್ಲ, ಇವೆಲ್ಲ ಏನೂ ಇಲ್ಲ ಸರ್. ಕೋಮು ಗಲಭೆ ನಾವು ಸ್ಥಳೀಯವಾಗಿ ನೋಡ್ತೀವಿ ಸರ್. ಸ್ಥಳೀಯವಾಗಿ ನಾವು ನೋಡೋದ ಪ್ರಕಾರ ಕೋಮು ಗಲಭೆ ಹೇಳುವಂಥ ಪಕ್ಷ ನಮಗೆ ಬೇಕಾಗಿಲ್ಲ ಸರ್. ನಮ್ಮ ಧರ್ಮದ ಮೇಲೆ ರಾಜಕೀಯ ಏನೂ ಬೇಕಾಗಿಲ್ಲ ಸರ್. ನೀವು ಮಾಡಿ ಉದ್ಯೋಗದ ಬಗ್ಗೆ ಚರ್ಚೆ ಮಾಡಿ ಮತ್ತು ದೇಶದ ಏಳಿಗೆ ಬಗ್ಗೆ ಚರ್ಚೆ ಮಾಡಿ ಅಂಥವ್ರಿಗೆ ನಾವು ಮುಂದೆ ಆಳ್ಕೊಂಡು ಕೊಡ್ತೀವಿ ಹೊರತು ನಾವು ಧರ್ಮದ ಮೇಲೆ ರಾಜಕೀಯ ಮಾಡೋರನ್ನ ಬೇಡ ಸರ್. ಥ್ಯಾಂಕ್ಸ್. ಅನಿಲ್ ಕುಮಾರ್.